ಎಸ್ಡಿಪಿಐ ಮುಖಂಡ ಅಶ್ರಫ್ ಕಲಾಯ್ ಹತ್ಯೆ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿಂದು ಎಸ್ಡಿಪಿಐ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಡಿಪಿಐ ಮುಖಂಡ ಇಲಿಯಾಸ್ ತುಂಬೆ, ಅಶ್ರಫ್ ಕೊಲೆಯ ಹಿಂದೆ ಸಂಘ ಪರಿವಾರದ ಕೈವಾಡವಿದೆ. ಕೊಲೆಗಡುಕರನ್ನ ಮತ್ತು ಕೊಲೆಗೆ ಪ್ರಚೋದನೆ ನೀಡಿದವರನ್ನ ಶೀಘ್ರವೇ ಬಂಧಿಸಬೇಕೆಂದು ಆಗ್ರಹಿಸಿದ್ದಾರೆ. ಗಲಭೆಯನ್ನ ತಡೆಯುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದ್ದು, ಗಲಭೆಗೆ ಪ್ರಚೋದನೆ ನೀಡುವ ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಂಧನವೂ ಆಗಬೇಕಿದೆ ಎಂದು ಈ ವೇಳೆ ಒತ್ತಾಯಿಸಿದ್ದಾರೆ. ಎಲ್ಲವೂ ಕೂಡ ಸಂಘ ಪರಿವಾರದ ಪ್ರಾಯೋಜಿತ ಒಂದು ಷಡ್ಯಂತ್ರಗಳು ಸಂಚು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಈಗ ಚುನಾವಣೆ ಹತ್ತಿರ ಬರ್ತಾ ಇದೆ. ನನಗೆ ಅನಿಸ್ತಾ ಇದೆ ಏನಂತ ಹೇಳಿದ್ರೆ, ಈ ಮುಂಬರುವ ಚುನಾವಣೆಯಲ್ಲಿ ಇಲ್ಲಿ ಕೋಮು ಧ್ರುವೀಕರಣ ಆಗಬೇಕು, ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಇಲ್ಲಿನ MLAಗಳು ಬಿಜೆಪಿ ಕ್ಯಾಂಡಿಡೇಟ್ಗಳು ವಿನ್ ಆಗಬೇಕು ಎಂಬ ನಿಟ್ಟಿನಲ್ಲಿ ಹಿಂದೂ ಧರ್ಮದ ಮತಗಳನ್ನು ಧ್ರುವೀಕರಣ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಕೋಮು ದ್ವೇಷವನ್ನು ಉಂಟು ಮಾಡುವಂತಹ ಕೋಮು ಗಲಭೆಗಳಿಗೆ ಪ್ರಯತ್ನ ಮಾಡುವಂತಹ ಒಂದು ಶಕ್ತಿ ಇವತ್ತು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಅದರ ಅಂಗವಾಗಿ ಇವತ್ತು ಇದೆಲ್ಲ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿ ಕೋಮು ದ್ವೇಷದ ಭಾಷಣಗಳು ಕೂಡ ನಡೀತಾ ಇದೆ ಮತ್ತು ಕೋಮು ಉದ್ರೇಕಕಾರಿ ಹೇಳಿಕೆಗಳು ಕೂಡ ಸಂಘ ಪರಿವಾರದ ಮುಖಂಡರಿಂದ ಮತ್ತು ಬಿಜೆಪಿ ನಾಯಕರುಗಳಿಂದ ಕೂಡ ನಡೀತಾ ಇದೆ.